ಅಂದ್ರ ಬೀದಿ ದಂಡಿ ಬಿದ್ದಿರ್ತಾರ ಗೊತ್ತೇನ್ರಿ. ಅವು ಊರದ್ದು ವಿಚಾರ ಮಾಡ್ತಾರ ನೋಡ್ರಿ. ಬ್ರ್ಯಾಂಡಿ ಕುಡ್ದವ ಬ್ರಹ್ಮನ ಮಗ, ಕಂಟ್ರಿ ಕುಡ್ದವ ಕಲೆಕ್ಟರ್ ಮಗ, ಸೆರೆ ಕುಡ್ದವ ಶಿವನ್ ಮಗ, ಹಾಲು ಕುಡ್ದವ ಹಲ್ಕಟ್ ನನ್ನ ಮಗ. ನಾ ಕಂಟ್ರಿ ಕುಡ್ದ ಈ ಮಕ್ಕಳ ಕೇಸ್ ಎಂಟ್ರಿ ಮಾಡಕ್ ಹೊಂಟ್ರಿ ನೋಡಿ. ಬಿಲ್ಲು ಚಕ್ರವರ ಕ್ರೂರತನಕ್ಕೆ ಬಿಲ್ಲು ಮಗನಿಗೆ ಬೆಳಕೆ ಸುಂದರ ಗಾಳಿಯ ಸುತ್ತ ಮಹಾತ್ಮ ಗಾಳಿ ಗೋಪುರ ಪುಡಿ ಪುಡಿ ಬೆಟ್ಟ ಬಡಬೇಡ ತಮ್ಮ ಅವಸರ ಗಜಗೆ ಸುರುಗಿನ್ನೋ ಜಗ ಮೆಚ್ಚಿದ ರಾಜರು ನೀನಿನ್ನೋ. ಲೇ ಯಾವ ಲೇನಿ ನಮಗ ಬಿಡಿ ಹತ್ವಲ್ದು ಎಲ್ಲ ಬಂದೇವು ಮಾಂಡಾಡ್ಸ್ಕೊಂಡ ಹೋದ. ನಾನ್ ಯಾರು ಕಣ್ಣು ತಿರುಗಿದ ನೋಡ್ಲಿ ಸ್ವಲ್ಪ. ಮತ್ ನಮ್ಮ ಕಣ್ಣಾಗ ಎಮ್ಮಿ ಸಗಣಿ ಹಾಕಿ ಹತ್ತಿಳಿದೇನ ಲೇ ಕಾರ್ಬಾರಿ. ಲೇ ಯಾಕೆ ಓದಿರ್ತೀವ ದನ ಓದ್ರದಂಗ ನಾ ಯಾರು ನಿನಗ್ ಗೊತ್ತೈತೇನ. ಮತ್ತ ನಮ್ಮ ಹೆಂಗಸರ ಸಲುವಾಗಿ ತಲಿ ಚಿಟ್ಟಾಕಿ ನಮ್ ನಟ್ಬೋಟ್ ಎಲ್ಲ ಲೂಸ್ ಆಗಿ ಕೂತಾವ. ನಾ ಯಾರಂತ ನಿನಗ್ ಗೊತ್ತೈತೇನ. ಶ್ರೀಮಾನ್ ಶ್ರೀ ಲೇ ಕಾರ್ಬಾರಿ. ಲೇ ಸಾವಿರ ಸುಳ್ಳ ಕರಿಮಾರಿ ಅಳ ಕ್ಷಮಸ್ರಿ ಧನ್ಯಾರ ಕ್ಷಮಸ್ರಿ. ಬೆಂಕಿ ಹಾಕೋ ನೀನ ಕ್ಷಮಿಸೋದಕ್ಕ. ಯಾವ್ದಾದ್ರು ಒಂದು ಪ್ಲಾನ್ ಮಾಡಿ ಆ ಸಿದ್ದರಾಮಯ್ಯನ ಗುಂಡಿಗೆ ಬಲಿ ರೆಡಿ ಮಾಡಂದ್ರ ಮಗ ಬಲಿ ರೆಡಿ ಮಾಡಾಕತಿ ಅನ್ಲೇ ಮಗನ. ಆ ಬಲಿ ಬಾಗ್ಲ ತಗದ ತಣ್ಣ ಕೂತ್ ಬಿಡ್ಲಿ ಆ ಕುರ್ಚಿ ಹಾಕೊಂಡ. ಏನಂದೆ? ಅಲ್ಲ ಅಲ್ಲ ಹೇಳ್ರಿ ತಣ್ಣ ಕುಂದ್ರ ಹೇಳ್ರಿ ಏನಾತ್ರಿ? ಏನಾತಂತ ಕೇಳ್ತೀಯಲ್ಲಿ. ಆ ಕತಮ್ ಲಾಡ್ಜ್ನಲ್ಲಿ ಯಶವಂತನ ಕೊಲೆ ಮಾಡಿದ್ದ ಇಡುವೆ ಮಾಡಿದ ಕ್ಯಾಸಿಟ ಅವರು ಬಲಭೀಮನ ಮನೆಗೆ ಕಳಿಸಿದ್ದಾರಂತ. ಕಳಿಸಿ ಬಿಡ್ರಿ ನೀ ಯಾಕಾಟ ಹೆದರಿರಿ. ಹಾಲು ಗಿಟ್ಟ ಹಾದಿಗಿತ್ತ ಕಳಿಸ್ರಿ ಅವರೇ ಮಾಡ್ತಾರು. ಕಾರ್ಬಾರಿ ನಿನ್ನ ಮಾತು ಒಂದೂ ತಿಳಿವಾಲ್ತ ನೋಡ್ಲೇ ಮಗನ ನನಗ. ಹೋಗ್ಕಂಡ್ರಿ ಮರ್ಯಾದೆಯಿಂದ ಕೇಳ್ರಂದ್ರ ತಿಳಿಸಿ ಹೇಳ್ತನ್ರಿ ಅವ್ರಿಗೆ. ಎಷ್ಟೇ ಕಷ್ಟವಾದರೂ ನೀ ಆ ಕಾರ್ಯ ಮಾಡಲೇಬೇಕು. ಇನ್ನು 24 ಗಂಟೆಯಲ್ಲಿ ಆ ಕ್ಯಾಸೆಟ್ ತನ್ನಿಂದ ತಾನಾಗೆ ನನ್ನ ಕೈ ಸೇರಬೇಕು. ಇಲ್ಲವಾದರೆ ನಾನೇ ಸ್ವತಃ ಹೋಗಿ ಅವನನ್ನು ಕಟ್ಟಿ ಮೈ ಚರ್ಮ ಸುಲಿದು ಅವನ ಕಣ್ಣೆದರಿಗೆ ಅವನ ಹೆಂಡತಿಯ ಮೈ ಸುಖ ಇರ್ತೀನಿ. ಅದಕ್ಕೂ ಮೀರಿದ್ರೆ ಮುಂದಿನ ಕೆಲಸ ನಾ ಮಾಡ್ತೀನಿ ಗೌಡ್ರೆ. ಹೌದು ಕರಿಯ ಹೌದು. ಆನೆಗೆ ಅಂಕುಶ ಹಾಕುವವರೆಗೂ, ಕುದುರೆಗೆ ಲಗಾಮ್ ಬಿಗಿಯುವವರೆಗೂ, ಕೋನಕ್ಕೆ ಮೂಗುದಾನ ಹಾಕುವವರೆಗೂ ಅವು ಬಗ್ಗಲಾರವು. ಭೀಮನೆಂಬ ಕೋನ ನಮಗೆ ಬಗ್ಗಬೇಕಾದರೆ ಅವನು ಎಳೆ ತಂದು ನನ್ನ ಮನೆಯಲ್ಲಿ ಕಟ್ಟಿ ಹಾಕು. ಅಂದಾಗ ಮುಗಿತೈತಿರಿ ಅವತಾರ. ಏನಂದ್ರೆ? ಅಲ್ರಿ ಅವ್ರದ್ದು ಅವತಾರ ಮುಗಿತೈತೆ ಹೇಳ್ರಿ. ಈಗಲಾದರೂ ಚೆನ್ನಾಗಿ ಅರ್ಥವಾಯಿತೇನೋ ಈ ಚಂದ್ರೇಗೌಡನ ಸಾಹಸ ಎಂತದ್ದು ಎಂಬುದು. ನಾನಾವಾಗಲೇ ನಿನ್ನ ಮನೆಗೆ ಕಾರ್ಬಾರಿಯನ್ನು ಕಳಿಸಿಕೊಟ್ಟಾಗ ನೀನು ಆ ಕ್ಯಾಸೆಟ್ ಕೊಟ್ಟಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಈಗಲಾದರೂ ನೀನು ಮರ್ಯಾದೆಯಿಂದ ಅದನ್ನು ಕೊಡದಿದ್ದರೆ ನಿನ್ನನ್ನು ಕಟ್ಟಿ ಮೈ ಚರ್ಮ ಸುಲಿಸಿ ಬಿಡ್ತೀನಿ. ಏ ಸಾವುಕಾರ, ಯಾವುದೇ ಸೇಡಿಗಾಗಿ ನನ್ನನ್ನು ಕಟ್ಟಿ ಹಾಕಿ ಕ್ಯಾಸೆಟ್ಟಿನ ಅಪವಾದ ಹೊರಿಸಿದರೆ ನಾನೇ ನಿನ್ನ ಮೈ ಚರ್ಮ ಸುಲಿಬೇಕಾಗುತ್ತದೆ. ಎಚ್ಚರ.
ಇದುವರೆಗೂ ನನಗೆ ಯಾರು ಎದುರು ಮಾತನಾಡದೇ ಇರುವ ಸಂದರ್ಭದಲ್ಲಿ ಬಡವನಾದ ನೀನು ನನಗೆ ಎದುರು ಮಾತನಾಡುವೆಯಾ? ಬಾಯಿ ಮುಚ್ಚಲೇ ದುರಾಚಾರಿ. ಕಂಡ ಹೆಣ್ಣು ಮಕ್ಕಳನ್ನು ನೋಡುವ ನೀನೊಬ್ಬ ದುರಹಂಕಾರಿ. ಕಾಮರಂಗನಿನ್ನು ನೋಡುವ ನೀನೊಬ್ಬ ದುರಂಕಾರಿ. ಬಡವರ ಹೆಣ್ಣು ಮಕ್ಕಳನ್ನು ಶೀಲಹರಣ ಮಾಡಿದ ಬ್ರಹ್ಮ ರಾಕ್ಷಸ. ಅಷ್ಟೇ ಅಲ್ಲ, ಆತ್ಮ ಸ್ನೇಹಿತರ ಕತ್ತನ್ನೇ ಕತ್ತರಿಸಲು ಹೇಸದ ಕಟುಕ. ಇಂದಿನಿಂದ ನೀನಾಗಿ ನನ್ನ ಕೈ ಬಿಟ್ಟು ಬಾಳದಿದ್ದರೆ ನಿನ್ನ ದೇಹ ಇಬ್ಬಾಗೋದಿತ್ತು. ಎಚ್ಚರಿಕೆ. ಕಟ್ಟಿ ಹಾಕಿಸಿಕೊಂಡು ಗುಟುಕು ನೀರಿಗೂ ಸಹ ಗತಿ ಇಲ್ಲದ ನರಳಿ ಸಾಯುವ ನೀನು ನನ್ನ ದೇಹ ಇಬ್ಬಾಗ ಮಾಡುವೆಯಾ ಬಡವ? ಈಗಲೇ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಬಲ್ಲೆ. ಅಚ್ಚರ. ನಿನ್ನ ಎಚ್ಚರಿಕೆ ಮಾತು ಹೆದರಿ ಹುಚ್ಚನಾಗುವ ಬಗ್ಗುವ ಹೇಡಿಯಲ್ಲ ಈ ಬಲಭೀಮ. ನೀ ಮಾಡುವ ಅತ್ಯಾಚಾರ ಕಂಡು ರೈತರೆಲ್ಲ ರೊಚ್ಚಿಗೆದ್ದು ಬೆಚ್ಚುಗತಿ ನೀಡಿದರೆ ಕೊಚ್ಚಿ ಹೋಗುವುದು ಈ ರೈತನ ಸೇಡಿನ ಸಾಗರದಲ್ಲಿ. ಬಿಚ್ಚು ಕತ್ತಿ. ಏ ಹುಚ್ಚ, ನೀವೆಲ್ಲ ಬಿಚ್ಚು ಕತ್ತಿಗಳನ್ನು ಹಿಡಿದು ಬರಾಶಿ ಬರುವುದರಲ್ಲಿ ನಿಮ್ಮನ್ನು ಸುಟ್ಟು ಭಸ್ಮ ಮಾಡಿ ಇಡೀ ಊರೇ ದಗದಗಿಸುವಂತೆ ಬೆಂಕಿ ಹಚ್ಚಿ ಬಿಡ್ತೀನಿ. ನೋಡ್ತಾ ಇರು. ಬೆಂಕಿ ಹಚ್ಚುವನೆಂದು ಬೆಟ್ಟದ ತರ ಪುಟ್ಟಿದು ಮಾತನಾಡುವ ನಿನ್ನ ನೆತ್ತರನು ಈ ಭೂತಾಯಿಗೆ ಅರ್ಪಿಸಿದಾಗಲೇ ಶಾಂತಿ. ಇಲ್ಲದಿದ್ದರೆ ಹಾಗೆ ನಡೆಯುವುದು ಈ ಕ್ರಾಂತಿ. ನಿನ್ನಂತವನ ಪಳ್ಳು ಬೆದರಿಕೆಗೆ ಹೆದರುವನಲ್ಲ ಈ ಚಕ್ರವರ್ತಿ ಚಂದ್ರೇಗೌಡ. ನೀನು ಒಳ್ಳೆ ಮಾತಿನಿಂದ ಕ್ಯಾಶೆಟ್ ಕೊಟ್ಟರೆ ಸರಿ, ಇಲ್ಲವಾದರೆ ನಿನ್ನ ಕುತ್ತಿಗೆಗೆ ಆಹ್ವಾನಿಸುವುದು ಈ ಕರಿಯನ ಕತ್ತೆ. ಆ ಕತ್ತಿ ಕುತ್ತಿಗೆಗೆ ಬರಳಾಗಿ ನಿನ್ನ ರುಂಡ ಮುಂಡದೊಂದು ಹೊರಬರಬಹುದು ತಿಳಿ. ಲೇ ಗೌಡ, ಈ ಅಧಿಕಾರ ಕೊಂಡು ಮತ್ತೆ MLA ಆಗುವುದರೊಳಗಾಗಿ ತುಂಡಾದ ನಿನ್ನ ರುಂಡ ನಮ್ಮೂರಾಗಿಸಿ ಬಾಗಿಲು ಕಟ್ಟುತ್ತಾರೆ ನನ್ನ ರೊಚ್ಚಿಗೆದ್ದ ರೈತ ಜನ. ಅದು ನಿಮ್ಮಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂದು ತಿಳಿಮರೆ. ನಾನೇ ರೈತರು ವಾರಿ ಎಂದು ಹಮ್ಮಿನಿಂದ ಮೆರೆದ ನಿನ್ನ ಅಣ್ಣನಷ್ಟದ ಏನಾಯಿತೆಂದು ತಿಳಿದುಕೊಂಡು ಬಾ. ಸರ್ವಾಸ್ತಿ ಹೋದರೂ ಹೆದರುವ ಕುಲವಲ್ಲ ನಮ್ಮದು. ಲೇ ಗೌಡ, ಮುಂಬಿನ ಚುನಾವಣೆಯಲ್ಲಿ ನಿನ್ನನ್ನು ಕೆಡವಿ ಅಣ್ಣ ತಮ್ಮಂದರಲ್ಲಿ ಒಬ್ಬರು ಏರಿ ಕಳೆದ ನಮ್ಮ ಆಸ್ತಿಯನ್ನು ಮರಳಿ ಪಡೆದುಕೊಂಡು ನನ್ನಿಂದ ನಂದರ ಆಯ್ತರ ಆತ್ಮಕ್ಕೆ ಶಾಂತಿ ನೀಡಿ ರೈತ ಸತ್ಯ ಜ್ಯೋತಿ ಬೆಳಗಿಸಿದ್ದರೆ ನಾವಿಬ್ಬರು ಜಾರಣಿ ಮಕ್ಕಳೆಂದು ಇಡೀ ಸಮಾಜವೇ ಕೇಕೆ ಹಾಕಿನಗಲಿ. ಮಾಡಿ ತೋರಿಸದಿದ್ದರೆ ಧರ್ಮದಂತ ಜಮೀನ್ದಾರ ನನ್ನ ತಂದೆ ಮೇಲಾಣೆ. ಅಧಿಕಾರ ಗದುಗೆ. ಲೇ ಹುಚ್ಚ, ಅಧಿಕಾರ ಗದುಗೆ ಎಂದು ಹಗಲು ಕನಸು ಕಾಣುತ್ತಿರುವೆ. ತುತ್ತು ಅನ್ನಕ್ಕೂ ಸಹ ಗತಿ ಇಲ್ಲದೆ ಬಿಕಾರಿಯಾಗಿ ಸಾಯುವ ನೀವು ಚುನಾಯಿತ ಪ್ರತಿನಿಧಿಗಳಾಗುವಿರಾ? ಲೇ ಭೀಮಾ, ನಿಮ್ಮಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂದು ತಿಳಿ. ಹೌದೇನಲೇ ತಿರುಕ? ಲೇ ಗೌಡ, ನನ್ನ ಮೇಲೆ ಕೈ ಮಾಡಿಸುತ್ತ ಧೈರ್ಯ ಬಂತಲ್ಲ ನಿನಗೆ? ಅಲ್ಲದೆ ವಿದ್ಯಾವಂತ ರೈತನಿಗೆ ತಿರುಕ ಎದುರು ಬಗ್ತೀಯ ಮಗನೇ? ಈ ರೈತ ಬಿಸಿಲು ಮಳೆ ಗಾಳಿ ಚಳಿ ಎನ್ನದೆ ಬೆವರು ಸುರಿಸಿ ದುಡಿದು ನಿಮ್ಮಂತ ಅಧಿಕಾರಿಗಳ ಅನ್ನ ಹಾಕೋನೇ ಈ ರೈತ. ಕಲ್ಲು ಮುಳ್ಳುಗಳಿಗೆ ಹೆದರದೆ ಕಷ್ಟಪಟ್ಟ ದುಡಿದು ನಿಮ್ಮಂತ ಹಗಲುಗಳರಿಗೆ ಹಾಲು ತುಪ್ಪ ಉಣಿಸೋನೇ ರೈತ. ಅಂದಾಗ ಮರ್ಯಾದೆಯಿಂದ ನನ್ನ ಕೈ ಬಿಡದಿದ್ದರೆ ನಿನ್ನನ್ನು ಹೀಗೆ ಒದ್ದು ಸಾಯಿಸಿಬಿಡ್ತೀನಿ. ಎಚ್ಚರ. ಎಚ್ಚರ. ಸಮಯ ಕಳೆದಂತೆಲ್ಲ ಈ ಬಡವನ ಸೊಕ್ಕು ನೆತ್ತಿಗೆ ಹತ್ತಿದೆ. ಇದಕ್ಕೆ ಒದೆದ ಹೊಡೆತವೇ ಸಾಕ್ಷಿ. ಕಾರ್ಭಾರಿ ತೆಗೆದುಕೊಂಡು ನನ್ನ ಚಾಟಿಯನ್ನು. ಅದಕ್ಕೆ ಆಲೋಚನೆ ಮಾಡ್ತೀರ
ತೆಗೆದುಕೊಳ್ಳಿ ಬಂದೂಕನ್ನ, ಇಲ್ಲೇ ಕತಿ ಮುಗಿಸ್ಬಿಡ್ರಿ ಅವಂದ. ಏನಲೇ ಮಗನೇ, ನನ್ನ ಕ್ಯಾಸೆಟ್ ಕೊಡದಾಗದೆ ನನ್ನೇ ಒದ್ದು ಸಾಯಿಸ್ತೀಯಾ? ಸಾಯಿಸ್ಲೇ ಮಗನೇ, ಸಾಯಿಸು. ಹಾಗೇಕೆ ಎದೆ ಬಾಯಿ ಪಡ್ಕೊಂಡು ನಾಯಿ ತರ ತೆಗ್ತೀಯ ಮಗನೇ? ಈ ದೇಹ ಭೀಮನ ದೇಹ, ಗರತಿ ಗಂಗಮ್ಮನ ಎದೆ ಹಾಲು ಕುಡಿದು ಬೆಳೆದ ಗಂಡು ದೇಹ. ಇದಂತ ಈ ಚಾಟಿ ಏಟಿ ಎದರಿ ಈ ದೇಹ ಗೌಡ, ಇದು ಆರದ ಗಾಯ, ಇದು ಹನುಮ ಶಕ್ತಿಯ ವಜ್ರ ಗಾಯ. ನಿನ್ನ ಕೈಯಲ್ಲಿ ಸತ್ತರೂ ಈ ಕಿಡಿ ಒಂದು ನಿನ್ನನ್ನು ಸುಡದೆ ಬಿಡಲಾರದು. ನೋಡ್ರಿ, ಇದಕ್ಕೆ ಯಾವ ಆಲೋಚನೆ ಮಾಡ್ಬೇಡ್ರಿ. ತಗೊಳ್ರಿ ಬಂದೂಕನ, ಮುಗಸ್ರಿ ಇವ್ನ್ ಕತಿ. ಅಂದಾಗ ತೀರ್ತತಿ ನಿಮ್ ಸೇಡು. ಬೇಡ ಕರಿಯ, ಬೇಡ. ಒಂದೇ ಗುಂಡಿನಿಂದ ಇವನ ಗಂಡದೆ ಹೊಡೆದರೆ ನನ್ನ ಸೇಡು ತೀರಲಾರದು. ಇವನು ಕ್ಷಣ ಕ್ಷಣಕ್ಕೂ ನರಳಿ ನರಳಿ ಸಾಯಬೇಕು. ಹಾಗೆ ತಗೊಂಡುಕೊಂಡು ಬಾ ಕಾಯ್ದ ಕಬ್ಬಿಣದ ಸಲಾಕೆಯನ್ನು. ಎಂದಾದರೂ ಒಂದು ಸಾಯುವ ಈ ಪ್ರಾಣಕ್ಕೆದರಿ ತಲೆ ಬಾಲ ಅಲ್ಲಾಡಿಸುವನಲ್ಲ ಈ ಭೀಮ. ಸತ್ತರು ಸಂಗೊಳ್ಳಿ ರಾಯನ ಟಿಪ್ಪು ಸುಲ್ತಾನಂತೆ ವೀರನಾಗಿ ಸಾಯ್ತೀನಿ ವಿನಃ ನಿಮ್ಮಂತ ಬ್ರಿಟಿಷ್ ಜಾತಿಯೇ ಶರಣಾಗಲಾರೆ. ಶರಣು ಎನ್ನದೆ ಹೋದರೆ ಮರಣೆ ಖಂಡಿತ ಭೀಮ, ಖಂಡಿತ. ದೀಪ ಆರುವ ಮುನ್ನ ಪ್ರಜ್ವಲಿಸಿ ಆರಿದಂತೆ ನೀನು ಸಾಯೋದಕ್ಕೆ ಹೀಗೆ ಚೀರಾಡ್ತಾ ಇದ್ದೀಯಾ? ಚೀರಾಡ್ಲೇ ಬಟ್ಟಿ ಚೀರಾಡು. ಅಮ್ಮ ಅಮ್ಮ ಸತ್ತು ಹೋದ ನಿಮ್ಮಮ್ಮ ಮತ್ತೆ ಬರುವಳೆ? ಸಾಧ್ಯವಿಲ್ಲ ಭೀಮಾ, ಸಾಧ್ಯವಿಲ್ಲ. ಇದಕ್ಕೆ ಸ್ಮಶಾನವೇ ಸಾಕ್ಷಿ. ಗೌಡ, ಇದು ಆರದ ಗಾಯ, ಇದು ಹನುಮ ಶಕ್ತಿಯ ವಜ್ರಕಾಯ. ನಿನ್ನ ಕೈಯಲ್ಲಿ ಸತ್ತರೂ ಸೇಡಿನ ಕಿಡಿ ಒಂದು ಸುಡದೆ ಬಿಡಲಾರದು. ನೀನೇ ಸತ್ತ ಮೇಲೆ ಎಲ್ಲವೂ ಸತ್ತಂತೆ ಸರಿ. ನಿನ್ನ ಕತೆ ಮುಗಿಯಿತು. ಕರಿಯ, ನಡೆ ಹೋಗೋಣ. ಇವನು ಕ್ಯಾಸೆಟ್ ಕೊಡದೆ ಹಾಗೆ ನರಳಿ ನರಳಿ ಸಾಯಲಿ. ನಾಳೆ ಇವನ ಹೆಣ ಹದ್ದು ಕಾಗೆಗೆ ಹಾಕೋಣ. ಅಮ್ಮ, ಅಣ್ಣ, ಕುಮಾರ, ನೀನಾಗ್ಲೇ ಕ್ಯಾಸೆಟ್ ನೋಡು ಎಂದಿದ್ದರೆ ಅದನ್ನು ನೋಡಿ ಇವರ ಕತೆ ಮುಗಿಸ್ತಿದ್ದೆ. ಅಯ್ಯೋ ನೀರು ನೀರು. ತಮ್ಮ, ಏನಿದು ನಿನ್ನ ಸ್ಥಿತಿ? ಅಣ್ಣ ಅಣ್ಣ, ನೀನು ನನ್ನ ಹತ್ತಿರ ಬಂದೀಯ. ಹತ್ತಿಗೆ ಬಂಧನದಲ್ಲಿ ಭದ್ರವಾಗಿದೆ ನೀನು. ತಮ್ಮನನ್ನು ನೋಡಲು ಬಂದೀಯ. ಚಿಕ್ಕಪ್ಪ, ಕುಮಾರ, ಅಳಬೇಡ ತಮ್ಮ, ಅಳಬೇಡ. ನನಗಾಗಿ ನೀ ಶಿಕ್ಷೆ ಅನುಭವಿಸುವೆ. ನಿನ್ನನ್ನು ನಾನು ಪಾಪಿ ತಮ್ಮ, ನಾನು ಪಾಪಿ. ಈ ಪಾಪಿಗೆ ಪ್ರಾಯಶ್ಚಿತವಾಗಿ ಆ ಸತಿ ಸೂಳೆಯನ್ನು ಬಿಟ್ಟು ನಿನ್ನೆಲ್ಲೂ ಸೇರಲು ಬಂದಿರುವೆ. ನಿಜವೇನಣ್ಣ? ಹೌದಪ್ಪ. ನಿನ್ನನ್ನೇಕೆ ಈ ರೀತಿ ಕಟ್ಟಿ ಹಾಕಿದ್ದಾರೆ? ಯಾರು ಕಟ್ಟಿ ಹಾಕಿದ್ದಾರೆ ಹೇಳು ತಮ್ಮ, ಹೇಳು. ಒಂದು ಕ್ಯಾಸೆಟ್ನ ವಿಷಯಕ್ಕಾಗಿ ಆ ಚಂದ್ರೇಗೌಡ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತೆ ಬರೆ ಎಳೆದು ರಕ್ತ ಬರಿಸಿದ್ದಾನೆ. ಆ ಗಾಯಕ್ಕಾಗಿ ಈ ಭೀಮನ ದೇಹ ತತ್ತರಿಸಿ ಹೋಗಿದೆ ಅಣ್ಣ, ತತ್ತರಿಸಿ ಹೋಗಿದೆ. ಚಿಕ್ಕಪ್ಪ, ಕಲಿಯುಗದ ಭೀಮನಾಗಿರುವ ನಿನ್ನ ಕಣ್ಣಲ್ಲಿ ನೀರು? ಛೇ, ಬಿಡು ಅದನ್ನು. ಹಿಂದೆ ಮುಂದೆ ಹೇಳುವ ವಿಷಯನ್ನು ಈಗಲೇ ಹೇಳ್ತೀನಿ ಕೇಳು. ನನ್ನ ತಾಯಿಯ ಸೀತಾಳನ್ನು ಕೊಂದವರು ಬೇರೆ ಯಾರು ಅಲ್ಲ, ನಿನ್ನನ್ನು ಕಟ್ಟಿ ಹಾಕಿದ ಇದೇ ಚಂದ್ರೇಗೌಡ. ಚಂದ್ರೇಗೌಡ, ನೀನು ಬಚ್ಚಿಟ್ಟ ಕ್ಯಾಸೆಟ್ ಹಿಂದೆ ತೆಗೆದು ನೋಡು. ಅದರಲ್ಲಿ ಯಶವಂತನ ಕೊಲೆಯಾಗಿದೆ. ಆ ಕೊಲೆಗಾರ ಬೇರೆ ಯಾರು ಅಲ್ಲ, ಆ ನೀತಿಗೆಟ್ಟ ನರೇಂದ್ರ. ನರೇಂದ್ರ, ನರೇಂದ್ರ.
ಇದರ ವಿಷಯ ನಿನಗೆ ಗೊತ್ತಾಯ್ತು? ನಿನ್ನ CBI ಅಧಿಕಾರವನ್ನು ಹೇಗೆ ಬಚ್ಚಿಟ್ಟು ತಿರುಗಿದೆವು ಹಾಗೆ PSI ಗುಪ್ತ ನಿನ್ನೊಂದಿಗೆ ಸಹಕರಿಸುವ ಆ ಇನ್ಸ್ಪೆಕ್ಟರ್ ರಂಗ ಹೇಳಿದ್ದಾನೆ. ಇದಕ್ಕೆ ಮುಂದೇನು ಮಾಡಬೇಕು? ಇನ್ನು ತಡಬೇಡ. ಈ ನಮ್ಮ ಸೇಡು ತೀರಿಸಿಕೊಳ್ಳಬೇಕಾದರೆ, ನಾವೆಲ್ಲ ರೈತರ ಉದ್ಧಾರ ಆಗಬೇಕಾದರೆ ದ್ವಾಪರಯುಗದ ಕುಂತಿಯ ಪುತ್ರ ಭೀಮನಾಗಲೇಬೇಕು. ಅನ್ಯಾಯದಿಂದ ಗೌಡ ಕಟ್ಟಿದ ಈ ಸರಪಳಿ ಕೇವಲ ನಿನ್ನ ಚಪ್ಪಲಿಗೆ ಸಮಾನ. ಚಿಕ್ಕಪ್ಪ, ಎತ್ತ ತಾಯಿಯನ್ನು ನೆನೆದು ಜಾಡಿಸರಿಯೋ ಈ ಸರಪಳಿಯನ್ನ. ಅಮ್ಮ ಗೌಡ, ಇಲ್ಲಿವರೆಗೆ ನೀ ಮಾಡಿದ ಅನ್ಯಾಯಕ್ಕಾಗಿ ನೀನೀಗ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿ ಕುಳಿತಿದ್ರು ಸರಿ, ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಚಂಡಾಡಿ ನನ್ನ ಸತ್ತವರ ಸಮಾಧಿಗೆ ರಕ್ತ ನೈವೇದ್ಯ ಲೇಪಿಸದಿದ್ದರೆ ನಾನು ಕಲಿಯುಗದ ಭೀಮನೇ ಅಲ್ಲ. ಅಣ್ಣ, ಕುಮಾರ, ಬನ್ನಿ ಹೋಗೋಣ. ಸೂರ್ಯಚಂದ್ರರೇ